PUC ಇದ್ದೆ ಮೇಡಮ್. ಅವಾಗ ದೇವರಾಜ ಅರಸೆ ಬಂದು ಫಸ್ಟು ಇದಕ್ಕೆ ಬೆಂಗಳೂರಿಗೇನೆ ಅಂಡರ್ಗ್ರೌಂಡ್ ಇಲ್ಲಿಂದ ಹಿಂಗೋಗೋದಕ್ಕೆ ಅಲ್ಲಿ ಅಂಡರ್ಗ್ರೌಂಡ್ ಇದೆಯಲ್ಲ ಮೇಡಮ್, ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ಅವರೇ ಬಂದು ಇನಾಗ್ರೇಟ್ ಮಾಡಿದ್ರು. ನಮಗೆಲ್ಲ ಏನಾದರೂ ಊಟ ಎಲ್ಲ ತಿಂಡಿ ಎಲ್ಲ ಇತ್ತು. ಅವರೇ ದೇವರಾಜ ಅರಸ್ಗಿಂತ ದೊಡ್ಡವರ ಮೇಡಮ್ ಇವರು. ಅವಾಗ ಏನಾಯಿತು, ಇಲ್ಲಿ ಕಾಂಪೌಂಡ್ ಇತ್ತು, ಈ ಕಾಂಪೌಂಡಲ್ಲಿ ಏನು ಅಂದರೆ ಫುಲ್ ಗಲೀಜಿತ್ತು ಸರ್. ಇಲ್ಲಿಂದ ಇಲ್ಲಿಗೆ ಏನು ಅಂತಂದರೆ ನಾವು ಅಂಡರ್ಗ್ರೌಂಡಿಗೆ ಪಾಸ್ ಆಗಬೇಕಾದ್ರೆ ಇಲ್ಲಿಂದ ಅಲ್ಲಿಗೆ ಹೋಗಬೇಕು. ಅವಾಗ ಇಲ್ಲಿ ಪೂರ್ತಿ ಗಲೀಜಿತ್ತು. ಆ ಗಲೀಜನ್ನು ಏನು ಅಂತಾರೆ ಅವಾಯ್ಡ್ ಮಾಡೋದಕ್ಕೋಸ್ಕರ ಅವರೇನೇ ಒಂದು ಮೀಟಿಂಗ್ ಕರೆದು ಎಲ್ರಿಗೂ ಏನು ಅಂತಂದರೆ ಅಂಗಡಿಗಳು ಕೊಟ್ಟರು. ಅಂಗಡಿಗಳು ಕೊಟ್ಟಾಗ ಏನಾಗುತ್ತೆ ಅಂತಂದರೆ ಒಂದು ಸ್ವಲ್ಪ ಗಲೀಜು ಅವಾಯ್ಡ್ ಆಗುತ್ತೆ ಅಂತ ಅಂದ್ಬಿಟ್ಟು. ಎಷ್ಟೋ ಒಳ್ಳೆ ಐಡಿಯಾ ಅಲ್ವಾ ಮೇಡಮ್? ಈಗಲೂ ಅಷ್ಟೇ, ಈಗ ಇನ್ನೊಂದು 15 ದಿನ ಬಿಡಲಿ, ಅಷ್ಟೇ ಗಲೀಜಾಗಲಿಲ್ಲ ಅಂದರೆ ಕೇಳಿ. ಬರೀ 20 ದಿನ ಬಿಡಿ ಮೇಡಮ್, ಪೂರ್ತಿ ಇಲ್ಲಿಂದ ಅಲ್ಲಿವರೆಗೂ ಗಲೀಜಾಗಲಿಲ್ಲ ಅಂದರೆ ಕೇಳಿ. ಸೆಂಟ್ರಲಲ್ಲಿ ಅದರಲ್ಲೂ ಕೂಡ ಏನಂದರೆ ಬೆಂಗಳೂರಿನ ಸೆಂಟ್ರಲ್ ಅಷ್ಟು ಗಬ್ಬನಾಥ ಬಂತು ಅಂತಂದರೆ ಇಂಟರ್ನ್ಯಾಷನಲ್ ಸಿಟಿಗೆ ಏನು ವ್ಯಾಲ್ಯೂ ಇರುತ್ತೆ ಮೇಡಮ್? ಇಲ್ಲಿ ಬಡವರೆಲ್ಲ ಏನು ಅಂತಾರೆ, ಆರಾಮಾಗಿ ನಾವು ಒಂದು ಸ್ವಲ್ಪ ಅವತ್ತಿಂದ ಒಂದು 200 ರೂಪಾಯಿ ಸಂಪಾದನೆ ಮಾಡ್ತಾಯಿದ್ವು, 300 ರೂಪಾಯಿ ಸಂಪಾದನೆ ಮಾಡ್ತಾಯಿದ್ವು, 500 ರೂಪಾಯಿ ಸಂಪಾದನೆ ಮಾಡ್ತಾಯಿದ್ವು, ಅಷ್ಟು ಸಂಪಾದನೆ ಮಾಡ್ತಾಯಿದ್ವಿ. ಇವಾಗ ಗಲೀಜಾಗಿ ಹೋಗ್ಬಿಟ್ರೆ ಏನು ಸರ್ ಪ್ರಯೋಜನ? ಗಲೀಜಾಗಿ ಆಗುತ್ತೆ ಮೇಡಮ್. ನೀವು ಮಾಡಿಬಿಡ್ತೀರಾ ಅದನ್ನು, ಅಷ್ಟು ಶುದ್ಧವಾಗಿ ಇಟ್ಕೊಂಡ್ಬಿಡ್ತೀರಾ? ಇಲ್ಲವೇ ಇಲ್ಲ. ಅವತ್ತು ಅವರು ದೇವರಾಜ ಅರಸ್ ಅವರು ಐಡಿಯಾ ಮಾಡಿ, ದೇವರಾಜ ಅರಸ್ ಇರಬೇಕಾದ್ರೆ ಈ DK ಶಿವಕುಮಾರ್ ಎಲ್ಲಿದ್ನೋ ಗೊತ್ತಿಲ್ಲ, ಎಲ್ಲಿ ಸಿದ್ದರಾಮಯ್ಯ ಎಲ್ಲಿದ್ರೋ ಗೊತ್ತಿಲ್ಲ, ಗೊತ್ತಾ ಮೇಡಮ್? ಅವಾಗ ಕರೆಕ್ಟಾಗಿ ನನಗೆ 17, 16, 15 ವಯಸ್ಸು ಮೇಡಮ್. ನಾನು SLNಲ್ಲೇ ಓದಿದ್ದದು. ಅವಾಗ ಏನಾದರೂ ದೊಡ್ಡ ಇಲ್ಲಿ ಇದೆಲ್ಲ ಮಾಡಿ, ಅವಾಗ ಇಲ್ಲಿ ಅಲರ್ಟ್ ಮಾಡಿ ಇಲ್ಲೆಲ್ಲರೂ ಅವರು ಅಂಗಡಿಗಳು ಓಪನ್ ಮಾಡ್ಕೊಳ್ಳಿ, ಈ ಗಲೀಜೆಲ್ಲ ಒಂದು ಸ್ವಲ್ಪ ಅವಾಯ್ಡ್ ಆಗಲಿ ಅಂತಂದ್ಬಿಟ್ಟು ಇದ್ದಿದ್ದು ಮೇಡಮ್. ಬಸ್ ಇಲ್ಲೇ ಬಂದು ನಿಂತ್ಕೊತಾಯಿತ್ತು. ಇಲ್ಲಿಂದ ವಿಜಯನಗರಕ್ಕೆ ಹೋಗ್ಬೇಕಾದ್ರೆ ಬಸ್ ಇಲ್ಲೇ ಇದ್ದಿದ್ದು. ಬಸ್ ಸ್ಟ್ಯಾಂಡು ಮೇಡಮ್ ಇದು, ಇಲ್ಲಿಂದ ಇಲ್ಲಿವರೆಗೂ ಬಸ್ ಸ್ಟ್ಯಾಂಡ್ ಇದು. ಏನು ಗೊತ್ತಿಲ್ದಿರಾ ನೀವು ಮಾಡಿಬಿಟ್ರೆ ಏನು ಪ್ರಯೋಜನ? ನೀವು ಹುಟ್ಟಿದ್ರಾ? ನೀವು ಅವಾಗ ಮಾರ್ಕೆಟ್ ಇದ್ದಾಗ ಹುಟ್ಟಿದ್ರ? ಅವ್ರು ಎಲ್ಲಿದ್ರು? DK ಶಿವಕುಮಾರ್ ಅವರೆಲ್ಲೋ ಒಂದು ಕಡೆ ಏನು ಅಂತಂದರೆ ಅದೆಲ್ಲ ಹೇಳ್ಬಾರ್ದು ನಾವು. 35 ವರ್ಷದ ಹಿಂದೆ, 40 ವರ್ಷದ ಹಿಂದೆ DK ಶಿವಕುಮಾರ್ ಎಲ್ಲಿದ್ರು ಮೇಡಮ್? ಮಾರ್ಕೆಟ್ ಬಗ್ಗೆ ಅವ್ರಿಗೇನು ಗೊತ್ತು? ನಮಗೆ ಗೊತ್ತದು. ಇಲ್ಲಿ ಕರೆಕ್ಟಾಗಿ ಏನಂದರೆ ಗೋರಿಪಾಳ್ಯಕ್ಕೆ ಮತ್ತು ಏನು ಅಂತಂದರೆ ಮಾರ್ಕೆಟ್ಗೆ ಹೋಗೋದು ಬಸ್ಸು, ಜಟ್ಕಾ ಸ್ಟ್ಯಾಂಡು ಆ ಕಡೆಗೆ, ಜಟ್ಕೆಯಿಂದ ಮಾರ್ಕೆಟ್ಗೆ ಹೋಗೋದು, ಈ ಥರ ಇದ್ದಿದ್ದು ಮೇಡಮ್. ಈ ಥರ ಇದ್ದಾಗ ಏನು ಅಂತಂದರೆ ಇಲ್ಲಿ ತುಂಬ ಗಲೀಜಿತ್ತು. ಅವಾಗ ಏನು ಅಂದರೆ ಅದನ್ನು ಅವರು ಅಂಗಡಿಗಳು ಮಾಡಿಕೊಟ್ಟು ಶುದ್ಧವಾಗಿತ್ತು. ಒಂದು ಚೂರು ಗಲೀಜಿತ ಅಮ್ಮ. ಬಸ್ ಸ್ಟಾಪ್ ಇದ್ದಿದ್ದು ಮೇಡಮ್, ಇದು ಬಸ್ ಸ್ಟಾಪ್. ಇಲ್ಲಿಂದ 55, 56 ಗೋರಿಪಾಳ್ಯ ಅದೇ ಇದ್ದಿದ್ದು. 55, 56 ಇದು ಗೇಟ್. ಇದು ಇಲ್ಲಿಂದ ಒಳಗಡೆ ಹೋಗೋದು, ನಾವು ಇದಕ್ಕೆ ವಿಕ್ಟೋರಿಯಾ ಆಸ್ಪತ್ರೆಗೆ ಒಳಗಡೆ ಹೋಗೋದಕ್ಕೆ ಗೇಟ್ ಇದು. ಇದನ್ನು ಮುಚ್ಚಿಬಿಟ್ರಿ ನೀವು, ಇನ್ನೆಲ್ಲೋ ಹಾಕಿದ್ದೀರಾ ಅಲ್ಲಿಗೆ. ಈ ಥರ ನೀವು ನಿಮಗೇನು ಅದು ಹಿಸ್ಟ್ರಿ ಗೊತ್ತಿಲ್ದಿರಾ ನೀವು ಈ ಥರ ಮಾಡಿಬಿಟ್ರೆ ಪ್ರಯೋಜನ ಏನು ಬಂತು ಮೇಡಮ್? ಇದು ಆಮೇಲೆ ಅವ್ರಿಗಿಂತ ಯಾರು ದೇವರಾಜ ಅರಸ್ಗಿಂತ ನಿಮಗೆ ಬೆಂಗಳೂರು ಬಗ್ಗೆ ಮತ್ತು ಇದ್ರ ಬಗ್ಗೆ ಎಲ್ಲ ಗೊತ್ತಾ? ಅವ್ರು ಏನಕ್ಕೆ ಕೊಟ್ಟರು? ನೀವು ಸುಮ್ಮನೆ ಬಂದು ಹೊಡೆದಾಕ್ಬಿಟ್ರೆ ಏನು ಪ್ರಯೋಜನ? ಹೀಗಾಗಿ ತುಂಬ ಏನು ಅಂತಾರೆ ಅದು ಯೋಚನೆ ಮಾಡಬೇಕಾಯ್ತು ಮೇಡಮ್. ಇವಾಗ ನೋಡಿ, 42 ವರ್ಷ ಅಂಗಡಿ ಮಾಡಿ ಇಲ್ಲಿ ನಾವು ಬಂದು 25 ವರ್ಷ ಇದ್ದರು. ಅವರು ಏನು ಹೇಳಿಲ್ಲ. ಒಂದು ದಿವಸ ಮುಂಚೆ ಬಂದು ಏನು ನೋಟಿಸ್ ಹಾಕಿ ಕೊಟ್ಟಿದ್ದೀನಿ, ಇದು ನಮಗೆ ಗೊತ್ತಾಗಿಲ್ಲ. ಅವ್ರು ನೋಟಿಸ್ ಕೊಡ್ತಾರೆ, ಸುಮ್ಮನೆ ಕೊಟ್ಟಿರೋಬೋದು. ಆ ಅಂಗಡಿಗಳಿಗೆ ರೋಡ್ ಮೇಲೆ ಮಾಡಿದಾರಲ್ಲ. ಹ್ಞೂ ಮೇಡಮ್, ನಮ್ಮದು ಸುಪ್ರೀಂ ಕೋರ್ಟ್ನಲ್ಲಿ ಇದು ನಡೀತದಲ್ಲ, ಕೇಸ್ ನಡೀತಾ ಇದ್ದು. ಬಾಡಿಗೆ ತೊಗೊಂಡಿದ್ದಲ್ಲ, ರಸೀದೆಲ್ಲ ಇದೆಯಲ್ಲ ನಮ್ಮ ಹತ್ರ. ಅವ್ರು ತೊಗೊಂಡ್ಬಿಟ್ಟು ಬಂದು 2 ದಿವಸ ಮುಂಚೆ ನಾವು ಇದು ಮಾಡಿಬಿಡ್ತೀನಿ, ಅದು ಮಾಡ್ತೀನಿ ಅಂದರೆ ಏನಿದು? ಅಲ್ಲಿ ರೋಡ್ ಮೇಲೆ ಎಲ್ಲ ಅಂಗಡಿ ಮಾಡಿದ್ದಾರೆ ಅವರು. ಯಾರು ಹೆಸರು ತೊಗೊಂಡು, ಯಾರು ಬೇರೆ ಬೇರೆ ದೊಡ್ಡವ್ರದ್ದು. ಇಲ್ಲಿ ನಮಗೆ ಬಂದು ತೊಂದರೆ ಕೊಡ್ತಾರೆ. ಇಲ್ಲಿ ರೋಡ್ ನೋಡಿ ಎಷ್ಟಿದೆ, ಇಲ್ಲಿ ಇಷ್ಟಾಗಲ ರೋಡ್ ಇದೆ. ಅವ್ರು ಬಂದು ಏನು ಹೇಳಿಲ್ಲ. ನಮ್ಮದು ಐಟಮ್ ಎಲ್ಲ ಇತ್ತು, ನಾವೇನು ಎತ್ತಲ್ಲ ಅಂತ ನಾವು ಇದ್ರು. ಅವ್ರು ಬಂದು ಪೊಲೀಸವ್ರಿಗೆ ಎಲ್ಲ ಬಂದು ತೊಗೊಂಡು ಬಂದು, ನಾವು ಐಟಮು ಎತ್ತಿಲ್ಲ, ಎಲ್ಲ ಐಟಮ್ ಎಲ್ಲ ಹೋಯ್ತು ನಮ್ಮದು. ನಾವು ಎಲ್ಲಿ ಹೋಗ್ಬೇಕೀಗ? ಇಲ್ಲ ಮೇಡಮ್, ನಾನು ತೊಗೊಳ್ಳಿಲ್ಲ ಐಟಮ್ಮು. ನಮಗೆ ಗೊತ್ತಿಲ್ಲಲ್ಲ. ಹಾಂ, ನಮ್ಮದು ಮುಂದೆ ಇತ್ತು, ನಮ್ಮ ಇದೆಲ್ಲ ಇತ್ತು. ಏನು ಮಾಡಬೇಕೀಗ? ಬರ್ತಾರೆ, ಓಡಬೇಕು, ಇದು ಮಾಡಿ ಅದು ಮಾಡಿ ಹೆಲ್ಪ್ ಮಾಡ್ತೀನಿ ಅಂತ. ಅವರು ಬಂದಿಲ್ಲ. ಅಯ್ಯೂಬ್ ಸಾರು ಅವರು ಒಂದು ಮಾತು ಬಂದು ಕೇಳಿಲ್ಲ. ಬೇರೆ ಟೈಮ್ ಬಂದು ಹೋಗ್ಬಿಟ್ರು. ಮುಂದಿಗೆ ಏನು ಅಂದರೆ ಇಲ್ಲೆಲ್ಲ ತೆರವಾಯಿತು. ಇವಾಗ ಮುಂದಿನ ಜೀವನ
ಬೇರೆ ಅಂಗಡಿ ತಗೊಂಡ್ರಾ? ಎಲ್ಲಿದೆ ಅಂಗಡಿ ತೊಗೊಳ್ಳೋ ಕಾಸೆಲ್ಲ ಇಲ್ಲೇ ಇತ್ತಲ್ಲ, ಐಟಮ್ ಎಲ್ಲ ಹೋಯ್ತಲ್ಲ ನಮ್ಮದು. ಎಷ್ಟು ಐಟಮ್ ಇತ್ತು ನಮ್ಮದು, ನಾವು ಎಲ್ಲಿ ಹೋಗ್ಬೇಕೀಗ? ಏನೇನೋ ಈಗ ನಾವು ಏನನ್ನು ಅಡ್ಜಸ್ಟ್ ಮಾಡಿ ಹಾಕಿದ್ರು, ಸಾಲ ತೊಗೊಂಡಿದ್ದೆ ನಾನು. ನಾವು ಎಲ್ಲಿ ಹೋಗ್ಬೇಕೀಗ? ಅವ್ರು ಹೇಳಿಲ್ಲ ಏನಿಲ್ಲ. ಬೆಳಗ್ಗೆ ಬಂದು 8:30ಗೆ ಬಂದು ಎತ್ತಿ ಅಂದರೆ ಎಲ್ಲಿ ಹೋಗ್ಬೇಕು? ನಾವು ಏನು ಎತ್ತಬೇಕು ಐಟಮ್? ನಮಗೆ ಐಟಮ್ ಎತ್ತಕ್ಕೆ ನಮಗೆ ಗೋಣಿ ಚೀಲ ಏನೂ ಇರಲಿಲ್ಲ. ಈ ಥರ ಜಗದೀಶ್ ಸರ್ ಬಂದು ಏನು ಮಾತಾಡಿ ಅಂದರೆ ಮಾತಾಡ್ತಾನೆ ಇಲ್ಲ, ಏನು ಮಾತಾಡ್ತಾ ಇಲ್ಲ. ಎತ್ತಿ ಕಳಿಸ್ತಾ ಏನು ನೋಡಬೇಕಲ್ಲ, ಬಿಡಲಿ ನೋಡಬೇಕಲ್ಲ, ಡಾಕ್ಯುಮೆಂಟ್ ನೋಡಿ ಏನಿದೆ ನೋಡಬೇಕಲ್ಲ ಮೇಡಮ್. ಡಾಕ್ಯುಮೆಂಟ್ ಎಲ್ಲ ಇದೆ, ಬಂದು ಹಂಗೆ ಮಾಡ್ರೆ ಅಕ್ಲಾಜ್ಮೆಂಟ್ ಇದೆ, ಲೈಸೆನ್ಸ್ ಇದೆ, ನಾವು ಬಾಡಿಗೆ ಕಟ್ಟಿರೋದು, ಅದೆಲ್ಲ ಇದು ಮಾಡ್ರೆ ನಾವು ಎಲ್ಲಿ ಹೋಗ್ಬೇಕೀಗ?